ಅಲ್ಕಣಜ್ಜ, ಈ ಹುಡುಗರಿಗೆ ಫೋನ್ ಮಾಡಿದ್ದ, ಎಲ್ಲಿದಾರಂತ ಕೇಳ್ದ. ಎಲ್ಲಿದಾರಂತೆ, ಏನ್ ಬರ್ತಿದಾರಂತ ಹೊಲ್ಟೆ ಏನು ಸಾಯಂಕಾಲದ ಕಡೆಯಿಂದ ಬರ್ತಾರಂತ? ಆ ಏನಂತೆ ಫೋನ್ ಮಾಡಿದ್ರ ನಜ್ಜ? ಇಲ್ ಕಣೆ, ಫೋನ್ ಯಾರು ಹುಡುಗರು ಯಾರು ಮಾಡೇ ಇಲ್ಲ ಕಣೆ. ಒಂದ್ಸಲಿ ಮಾತ್ರ ಫೋನ್ ರಿಂಗ್ ಆಯ್ತು. ನಿನಗೆ ಎತ್ತನ ಫೋನ್ ಅನ್ನೋಷ್ಟರಲ್ಲಿ ಆಮೇಲೆ ಏನೋ ಕೆಲಸ ಮಾಡ್ತಿದ್ದೆ ನಾನು ಬೀಗರು ಕೂತ್ಕೊಂಡು ಮಾತಾಡ್ತಿದ್ವು. ಇನ್ನೇನು ಎತ್ತನ ಅಷ್ಟರಲ್ಲಿ ಕಟ್ಟೆ ಆಗೋಯ್ತಮ್ಮ ಅತ್ಲಗಿ. ವಾ ನೋಡಂತಡಿ, ಇಲ್ಲೇ ಬೀಗ್ರ ಸೊಸೆ ಇದಾರಲ್ಲ, ಅವ್ರ ಕೈಲಿ ನಾವು ಒಂದ್ಸಲಿ ಫೋನ್ ಮಾಡ್ಸಂತಡಿ, ಎಲ್ಲಿದಾರಂತ ಒಂದ್ಸಲಿ ಒಂದು ಮಾತು ಕೇಳೋಣ. ಇನ್ನೇನು ಬರ್ತೀನಂತ ಹೇಳಿದಾರ ಕಣ್, ಹೇಳು. ಇನ್ನೇನು ಬರೋದಿದ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಬರ್ತಾರೆ ಹೊಲ್ಟಿ, ಇಲ್ಲ ಅಂದ್ರೆ ಇನ್ನೇನು ಸಾಯಂಕಾಲದ ಕಡೆಯಿಂದ ಬರ್ತಾರೆ. ಇನ್ನೇನು ಕಾರಲ್ಲಲ್ವಾ ಬರೋದು, ಆರಾಮಾಗಿ ಬರ್ತಾರೆ ಕಣ್, ಹೇಳು. ವಾ ಯಾಕೆ ಊಟ ಮಾಡ್ದೆ ನೀನು? ಇಲ್ಲ ಕಣಜ್ಜ, ಇನ್ನು ತಿಂಡಿ ತಿಂದಿಲ್ಲ. ಅಲ್ಲೇ ಹೋಟ್ಲಲ್ಲೇ ಒಂದ್ರೇಟು ಇಡ್ಲಿ ತಿನ್ಕೊಂಬಂದೆ ನೋಡು, ಹೊಟ್ಟೆ ತುಂಬಂಗ ಆಗಿತ್ತು. ನೀನು ಜಾಸ್ತಿ ತಿಂಡಿ ತಿಂದಿಲ್ಲ ಏನಿಲ್ಲ, ಒಂದೇಟು ತಿಂಡಿ ತಿನ್ನೋದಲ್ವಾ? ಎಲ್ಲ ಇಲ್ ಕಣೆ, ಇಲ್ಲ ನಾನು ಅಲ್ಲಿ ತಿಂಡಿ ಮಾತ್ರ ಕಡಿಮೆ ತಿನ್ಕೊಂಡ್ಬಂದೆ. ಇಲ್ಲಿ ಈ ಹುಡುಗರು ಬಂದ ತಕ್ಷಣನೇ ಜ್ಯೂಸ್ ಇಟ್ಕೊಟ್ಬಿಟ್ರು, ಮಜ್ಜಿಗೆ ಕೊಟ್ರು ಹೊಟ್ಟೆ ತುಂಬಾ. ಹಂಗೆ ಒಂದ್ರೇಟು ಟೀ ಬೇರೆ ಕಾಸು ಕೊಟ್ಬಿಟ್ರು. ಹಂಗಾಗಿ ಸಿಕ್ಕಾಬಟ್ಟೆ ಹೊಟ್ಟೆ ತುಂಬಿಡ್ತು ಕಣೆ ಇವಳೆ. ಕುಡಿತೀನಿ ತಡಿ, ತಿಂತೀನಿ, ಏನು ಆಗಲ್ಲ. ಏನಂತೀಯ ಇವಾಗ? ಇವ್ರು ಬೀಗರು ಬೇರೆ ತಿಂಡಿ ಹಾಕ್ಕೊಡ್ತಿದ್ದಾರೆ ಅವಾಗ್ಲಿಂದಾನು ಅವರು. ಬೀಗರು ಸೊಸೆ ಪಾಪ ಅವಾಗ್ಲಿಂದಾನು ಬರ್ರಿ ಹಾಕ್ಕೊಡ್ತೀನಿ, ತಿಂಡಿ ಹಾಕ್ಕೊಡ್ತೀನಿ, ಬನ್ನಿ ತಿಂಡಿ ತಿನ್ ಬನ್ನಿ, ನೀವು ಸರಿಯಾಗಿ ತಿಂಡಿ ತಿಂದಿಲ್ಲ ಅಂತ ಹೇಳ್ತಿದ್ದಾರೆ, ಕರಿತಿದ್ದಾರೆ. ನಾನು ನೋಡೋಣ ತಡಿ, ಬೀಗರು ಬರ್ಲಿ. ಈಗ ಬೀಗ್ರಿಗೆ ಬಿಟ್ಟು ಇನ್ನು ಹೆಂಗ್ ತಿನ್ನ ಹೇಳು? ಬೀಗರು ಇಲ್ಲೆಲ್ಲ ಹಸ್ಗಳಿಗೇನ ಮೇವಾಗಿ ಬರ್ತೀನಂತ ಹೋದ್ರು. ಅವ್ರು ನೋಡಿದ್ರೆ ಏಟೊತ್ತಾದ್ರೂ ಬರ್ಲಿಲ್ಲ, ಅದಕ್ಕೆ ಅವ್ರಿಗೆ ಕಾಯ್ಕೊಂಡಿದ್ದೀನಿ. ನನಗೇನು ಹೊಟ್ಟೆ ಏನು ಹಸಿತಿಲ್ಲ ಕಣ್, ಹೇಳೆ. ತಿಂಡಿ ತಿಂತೀನಿ. ಇವಳೆ ಇಲ್ಲೊಂಥರ ಚೆನ್ನಾಗೈತೆ ಕಡೆ, ಸುತ್ತಮುತ್ತ ಎಲ್ಲದೂ ತಂಪ ಗಾಳಿ ಬೀಸ್ತಿರುತ್ತೆ. ಒಳ್ಳೆ ಹಸ್ರು ಕಣೆ ಈ ಕಡೆ ಪೂರಾನು, ನೋಡೋದಕ್ಕೂ ಬಲು ಚಂದ ಕಣೆ ಒಂಥರ. ಬೀಗರು ಮನೆನೂ ಸುತ್ತಲೂ ಮನೆ ಮುಂದೆ ಎಲ್ಲ ಸಿಮೆಂಟ್ ಎಲ್ಲ ಹಾಕ್ಸ್ಬಿಟ್ಟಿದ್ದಾರೆ. ಒಳ್ಳೆ ತಂಪ ಕೂತ್ಕೊಳಕ್ ಒಳ್ಳೆ ಜಾಗ ಬೇರೆ ಐತೆ, ಬಲು ಚೆನ್ನಾಗೈತೆ ಕಣೆ. ಏನಾರು ಇರ್ಲಿ, ಊರಿಗೆ ಹೋಗ ಅಷ್ಟರಲ್ಲಿ ಬೀಗರು ತೋಟ ಒಂಚೂರು ನೋಡ್ಕೊಂಡ್ ಬಂದ್ಬಿಡ್ಬೇಕು ಕಣೆ. ಹೆಂಗೆ ಅಡಿಕೆ ಸಸಿಗಳು ಹೆಂಗ್ ಹಾಕಿದ್ದಾರೆ, ಹೆಂಗೆ ಏನೇನು ಹಾಕಿದ್ದಾರೆ ಅಡಿಕೆ ಸಸಿಗಳಿಗೆ, ನೀರೆಲ್ಲ ಹೆಂಗೆ ಬಿಡ್ತಿದಾರ ಅವರು, ಡ್ರಿಪ್ ಪೈಪ ಇಲ್ಲ ಫ್ರಿಂಕ್ಲಿಂಕ್ಲಾರ, ಯಾವ ರೀತಿ ಗೊಬ್ಬರ ಎಲ್ಲ ಯಾವ್ಯಾವಾಗ ಹಾಕಿಸ್ತಾನೆ, ಎಲ್ಲ ಹೊಲ ತೋಟ ಎಲ್ಲ ನೋಡ್ಕೊಂಡ್ ಬರ್ಬೇಕು ಕಣೆ. ಎಷ್ಟು ಬೋರ್ಗಳು ಇದಾವೆ, ಎಷ್ಟು ಬೋರ್ಗಳು ಓಡ್ತಿದಾವೆ ಎಲ್ಲ ನೋಡ್ಬೇಕು. ನನ್ಗೊಂಥರ ಚಂದ ತೋಟ ನೋಡೋದಂದ್ರೆ ನನಗೆ ಬಲು ಇಷ್ಟ. ತೆಂಗಿನ ತೋಟ, ಅಡಿಕೆ ತೋಟದಲ್ಲಿ ಇನ್ನು ಏನೇನೋ ಬೆಳೆದಿನಿ ಅಂತ ಬೇರೆ ಹೇಳ್ತಿದ್ರು, ಅವೆಲ್ಲ ನೋಡ್ಕೊಂಡ್ ಬರ್ಬೇಕು ಕಣೆ. ಬೀಗರಿಗೆ ಇವಾಗಲೇ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ರೆ ಬೀಗರು ಪಾಪ ಪೂರಾ ಜಾತ್ರೆ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದಾರ ಅವರು. ಪಾಪ ಒಂದ್ಗಳಿಗೇನು ಪುರ್ಸತ್ತಿಲ್ಲ, ಅದಕ್ಕೆ ಸುಮ್ಕಿದೀನಿ ಕಣೆ ಇವಳೆ. ಇಲ್ಲ ಅಂದ್ರೆ ತೋಟದ ಹತ್ರ ಹೋಗಿ ಬಂದ್ಬಿಡ್ತಿದೆ. ಲೇ ಇವಳೆ, ನೀನೊಂದ್ಸಲಿ ಬಂದಿದ್ದೆ ಅಲ್ವಾ, ತೋಟ ನೋಡಿದ್ಯಾ ಬೀಗರು ತೋಟ? ಬಾರೆ ಒಂದ್ಸಲಿ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ. ಬೀಗರು ಬೈಕ್ ತಗೊಂಡು ಹೋಗೋಣ, ಇಬ್ರಾಳು ಹೋಗ್ಬಿಟ್ಟು ನೋಡ್ಕೊಂಬರೋ. ಬಾರೆ ಅಡ್ಡ ಆಡ್ಕೊಂಡು ಕೂತ್ಕೊಂಡು ಇನ್ನೇನ ಮಾಡೋಣ ಇಲ್ಲಿ. ಬರ್ತೀನಿ, ಹೋಗಿ ಬರೋಣ. ಎಲ್ ಬಂದ್ರು ನಿಂದು ಹೊಲ ತೋಟ ಗದ್ದೆ ಅನ್ನೋದು ಬಿಡಲ್ವಲ್ಲ ನೀನು. ಹೋಗತ್ಲಾಗಿ ನಿನ್ನಿಂದ ಒಳ್ಳೆ ಕತೆ ಆಗೋತತ್ಲಾಗಿ. ಅಲ್ಕಣಜ್ಜು ಹೋಗುವಂತೆ. ಅಲ್ಕಣಜ್ಜ, ಈಗ ಜಾತ್ರೆ ಮಾಡಕ್ ಬಂದಿದ್ಯಾ ನೀನ್, ತೋಟ ನೋಡಕ್ ಬಂದಿದ್ಯಾ ನೀನು? ಹೋಗನಂತೆ ಕಣ್, ಸುಮ್ಕಿರು. ಜಾತ್ರೆ ಮುಗಿಲಿ, ಇನ್ನೇನು ನಾಳೆ ಸಾಯಂಕಾಲ ಬೇಕಾದ್ರೆ ಹೋಗಿ ತೋಟ ಎಲ್ಲ ನೋಡ್ಕೊಂಡ್ ಬರೀರಂತೆ. ನೀವು ಬೀಗರು ಅಣ್ಣ ಅವರು ಎಲ್ಲಾರನ್ನು ಹೋಗಿ ನೋಡ್ಕೊಂಡ್ ಬರೀರಂತೆ. ನನಗೆ ಬೆಳಿಗ್ಗಿಂದ ಎಲ್ಲಾದ್ರೂ ಅಲ್ಲಿಂದ ಊರಿಂದ ಇಲ್ಲಿ ಬರೋ ಅಷ್ಟರಲ್ಲಿ ಸಾಕಾಗ್ಬಿಟ್ಟೈತೆ. ಮೊದ್ಲೆ ಸೊಂಟ ನೋವು, ಕೈ ನೋವು, ಕಾಲ್ ನೋವು, ಮಂಡಿ ನೋವು ಎಲ್ಲ ಬರ್ತೈತೆ ನನಗೆ. ಅಂತದ್ರಲ್ಲಿ ನಿನ್ಗೆ ತಿರ್ಗಾ ಬೇರೆ ನಾನು ನಿನ್ ಜೊತೆ ತೋಟದತ್ರ ಬೇರೆ ಬರೋಣ. ಹೋಗತ್ತೆ ಸುಮ್ಕೆ. ಎಲ್ಲ ನೋಡ್ದೇನಪ್ಪ ನಮ್ಮ ಅಜ್ಜಿನೋ ಬೈಯೋದು. ಸರಿ ಕಣ, ಆಯ್ತು ಬಿಡೇ. ಇನ್ ಬರಿಲ್ಲ ಅಂದ್ರೆ ಇನ್ನೇನ್ ಮಾಡಕ್ ಆಗುತ್ತತ್ತಾಗಿ. ಬೀಗರಿಗೆ ನೋಡೋಣ ಪುರ್ಸೊತ್ತಾದ್ರೆ ಜೊತೆಲಿ ಬೀಗ್ರ ಜೊತೆನೆ ಹೋಗ್ ಬರ್ತೀನಿ ಕಣಿ, ಹೇಳು. ಸುಮ್ಕಿರು. ಬೀಗರಿಗೆ ಕೆಲ್ಸಗಳೆಲ್ಲ ಇರ್ತಾವೆ ಇಲ್ಲಿ. ಜಾತ್ರೆ ಮಾಡ್ತಿದಾರೆ, ನೆಂಟ್ರುಗಳೆಲ್ಲ ಬರ್ತಿದಾರೆ. ಇಲ್ಲಿ ನೆಂಟ್ರುಗಳಿಗೆಲ್ಲ ಸುಧಾರಿಸ್ಬೇಕು, ಊಟ ತಿಂಡಿ ಅಡಿಗೆ ಅಂತೆ. ಮಟನ್ ಸಾಂಬಾರ್ ಬೇರೆ ಮಾಡ್ತಿದಾರೆ, ಎಲ್ಲ ರೆಡಿ ಮಾಡ್ತಿದಾರೆ. ಭಟ್ರು ಬೇರೆ ಬರ್ಬೇಕು ಅಂತ ಬೇರೆ ಹೇಳ್ತಿದಾರೆ. ಬಿಟಿ ಅಮ್ಮ ಅವ್ರು ಬೇರೆ ಕರಿತಿದ್ರು. ತಿರ್ಗಾ ಅವ್ರ ಶಾಮಿ ಅಂತವ್ರು ಬೇರೆ ಬಂದಿಲ್ಲ ಅಂತ ಅರ್ಜೆಂಟ್ ಮಾಡ್ತಿದ್ರು, ಅವ್ರಿಗೆ ಬೇರೆ ಫೋನ್ ಮಾಡ್ತಿದ್ರು. ಕೋಳಿ ಬೇರೆ ತಗೊಂಡ್ಬರ್ಬೇಕು, ಒಂದ 8-9 ಕೆಜಿ ಕೋಳಿ ಬೇರೆ ಕಟ್ ಮಾಡಿಸ್ಕೊಂಡ್ ಬರ್ಬೇಕು ಅಂತ ಮಾತಾಡ್ತಿದ್ರು. ಪಾಪ ಅವ್ರ ಕೆಲ್ಸ ಅವ್ರಿಗೆ. ನೆಂಟುಗಳಿಗೆಲ್ಲ ಸುಧಾರಿಸೋದ್ ಬೇಡವಾ ಅವರು? ನೀನ್ ಒಳ್ಳೆ ಚಿಕ್ಕ ಮಕ್ಳ ಟೈಮ್ ಮಾಡ್ತಿದ್ಯಲ್ಲ ಅಜ್ಜ. ಹೋಗ್ ಬರೋಣಂತೆ ಕಣ್, ಸುಮ್ಕಿರು. ನಾಳೆ ಸಾಯಂಕಾಲ ನಾಡ್ದು ಹೋಗ್ ಬರೋಣಂತೆ. ಯಾಕೆ ಇಷ್ಟೊಂದು ಆತರ ಮಾಡ್ತಿದ್ಯಾ ಅಂತ ನೀನು? ಸುಮ್ಕಿರು, ಹೋಗ್ ಬರೋಣಂತೆ. ಅಂಗಲ್ ಕಣೆ ಇವಳೆ. ನನಗೇನು
ಬೀಗರೆ ಕರ್ಕೊಂಡು ಹೋಗ್ಲೇಬೇಕು ಅಂತ ಏನಿಲ್ಲ, ನೀನಾದ್ರೂ ಬಾ ಜೊತೆಲಿ ಅಂತ. ಇಲ್ಲ ಮಂತಾವ ಕೆಲಸ ಮಾಡಿ 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 ರೂಢಿ ಆಗ್ಬಿಟ್ಟೈತ್ ಕಡೆ ನನಗೆ. ಹೊಲ ಗದ್ದೆ ತೋಟದವೆಲ್ಲ ಹೋಗಿ ತಿರ್ಗಾಡ್ಕೊಂಡು ತೋಟದ ಕಡೆ ಎಲ್ಲ ನೆಮ್ಮದಿಯಾಗಿ ಕುತ್ಕೊಂಡು ಆರಾಮಾಗಿ ಬರ್ತೀನಿ. ಅಲ್ಲಿ ಹೋಗಿ ತೋಟದ ಹತ್ರ ಹೋದ್ರೆ ಒಂಥರ ನೆಮ್ಮದಿ ಖುಷಿ ಆಗುತ್ತೆ ನನಗೆ. ಮಂತಾವ ಕುಂತು ಕುಂತು ನನಗೆ ರೂಢಿ ಇಲ್ಲ ನೋಡು. ಈಗ ಬೀಗರು ಬೇರೆ ಆ ಕಡೆ ಈ ಕಡೆ ಕೆಲಸ ಬೇರೆ ಮಾಡ್ತಿದ್ರೆ, ಏನಾರ ಕೆಲಸ ಮಾಡ್ಸೋಣಂತ ಹೋದ್ರೆ ಈ ಬೀಗರು ಬೇಡ 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 ಬಿಡಿ ಬೀಗ್ರೆ, ಏನು ಮಾಡ್ಬೇಡ್ರಿ, ಸುಮ್ಕಿರಿ ನೀವು, ಆರಾಮಾಗಿ ಕುತ್ಕೊಂಡು ನಡೀರಿ ನೀವು ಅಂತ ಕಳಿಸ್ತಿದ್ದಾರೆ. ಏನ್ ಮಾಡೋಣ ಹೇಳಿ ಈಗ? ಈ ಕಡೆ ನನ್ಗೆ ಕೆಲಸ ಮಾಡಿದ್ರ ಜೊತೆಲಿದ್ದಿದ್ರೆ ಏನು ಆಗ್ತಿರಲ್ಲ, ಬಲು ಬೇಜಾರಾಗ್ತೈತೆ ಕಣೆ ಇವಳೆ. ಏನ್ ಮಾಡೋಣ ಹೇಳು? ನನಗೆ ಕುಂತಿರ್ತಾವಳೆ ಕೂತು 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 ಬೇಜಾರಾಗ್ತೈತೆ. ಅದು ಕೇಳಿದೆ ತೋಟದ ಹತ್ರ ಹೋಗೋಣಂತ. ಸರಿ ಕಣ, ಆಯ್ತು ಬಿಡಮ್ಮ, ಹೋಗೋದು ಬೇಡ ಕಣ್, ಸುಮ್ಕಿರು. ಅಲ್ ಕಣೆ ಇವಳೆ, ಇವತ್ ಬರ್ತಾರೆ ಹುಡುಗರು, ಇನ್ನ ನಾಳೆ ಸಾಯಂಕಾಲ ಜಾತ್ರೆ ಮುಗಿಸ್ಕೊಂಡು ಹೋಗ್ತೀವಿ. ಇನ್ಯಾವಾಗ ತೋಟ ನೋಡಕ್ ಆಗುತ್ತೆ ಹೇಳು? ನೋಡೋಣ. ಇವನು ಪಾಪ ಕುಮಾರಣ್ಣ ಬಂದಾಗ ಅವನೇ ಕರ್ಕೊಂಡು ಹೋಗ್ತಾನೆ ಕಣ್ ಬಿಡು. ನೀವ್ ಯಾರು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡಕ್ ಆಗುತ್ತೆ? ಆಗ ಇದೇ ಹಾಕಿದೆವು ನಮ್ ಬೀಗರು ಯಾಕ ಮಾತಾಡ್ಕೊಂಡು ನಿಂತ್ಕೊಬಿಟ್ಟಿದಾರಲ್ಲ, ಯಾಕೆ ಆಚೆ ಕಡೆ ಏನೋ ಮಾತಾಡ್ತಿದಾರಲ್ಲ. ನಾನು ಕೆಲಸ ಬೇರೆ ಮಾಡ್ತಿದ್ದೀನಿ, ಜೊತೆಲಿ ಕೂತ್ಕೊಂಡು ಮಾತಾಡ್ಸಿಲ್ಲ ಅಂತ ಏನಾದ್ರು ಬೀಗ್ರೆ ಏನಾದ್ರು ಬೇಜಾರ್ ಗೀಜಾರ್ ಮಾಡ್ಕೊಂಡ್ ಬಂದ್ರ ಏನಿರ್ಬೇಕು? ಬೀಗ್ರೆ ಬೀಗ್ರೆ ಏನ್ ಮಾಡ್ತಿದ್ರ ಬೀಗ್ರೆ? ಆಗ ನೋಡು ಅವರೇ ಬಂದ್ರು ನೋಡು. ತಿರ್ಗಾ ಈಗಳಜ್ಜ ಇವಾಗ್ಲೇ ಹೇಳ್ತಿದೀನಿ, ತೋಟದ ಹೋಗೋಣ, ಅಲ್ಲೋಗೋಣ ಇಲ್ಲೋಗೋಣ ಅಂತ. ಪಾಪ ಅವ್ರಿಗೆ ಕರ್ಕೊಂಡು ಹೋಗ್ಬೇಡ. ಮನ್ಲಿ ಕೆಲ್ಸ ಮಾಡ್ಲಿ ನೀನು, ಆದಷ್ಟು ಒಂದ್ರೇಟು ಕೆಲ್ಸ ಏನಾರ ಮಾಡ್ಸು. ಇಲ್ಲ ಬರ್ರಿ ಬೀಗ್ರೆ, ಸುಮ್ಕೆ ಹಂಗೆ ಮಾತಾಡ್ಕೊಂಡು ನಿಂತಿದ್ವಾ? ಮತ್ತಿನ್ನೇನ್ ಬೀಗ್ರೆ ಫುಲ್ ಬಿಸಿ ಆಗಿ ಹೋಗ್ಬಿಟ್ಟಿರ್ಕಣಿ ಹೇಳ್ರಿ ನೀವು. ಅದು ಇದು ಕೆಲಸ ಮಾಡ್ತಾನೆ ಇದೀನ, ನೆಂಟ್ರುಗಳು ಬೇರೆ ಜಾಸ್ತಿ ಬಂದಿದ್ದಾರೆ. ಮಾಡ್ರಿ ಮಾಡ್ರಿ ಬೀಗ್ರೆ, ಬೇಜಾರ್ ಮಾಡ್ಕೊಬಿಡಿ ಕಣ್ ಬೀಗ್ರೆ. ಮಾತಾಡ್ಸಿಲ್ಲ ಅಂತೂ ಏನ್ ಮಾಡ ನಾವು ಕೆಲ್ಸಗಳು ಎಲ್ಲಾ ಪಾಪ ನಮ್ಮ ಹುಡುಗನ ಮೇಲೆ ಬಿಡಕ್ ಆಗಲ್ಲವಲ್ಲ. ಹಂಗಾಗಿ ತಿಂಡಿ ತಿಂದಿಲ್ಲ, ಮೊದ್ಲು ತಿಂಡಿ ತಿನ್ನನ್ ಬರ್ರಿ. ಅಲ್ಲ ಕಣ್ ಬೀಗ್ರೆ, ಯಾಕೆ ಆಚೆ ಕಡೆ ನಿಮ್ ಬಂದ್ ನಿಂತಿದ್ರ ನೀವುನು ಅಕ್ಕಾರೆ? ಏನಾಯ್ತು? ಏನು ಯಾಕ ಬೇಜಾರಲ್ಲಿ ಇದೀರಲ್ಲ? ಏನ್ ಸಮಸ್ಯೆ? ಯಾಕೆ ಏನಾಯ್ತು? ನನ್ ಮೇಲೆ ಏನಾದ್ರು ಬೇಜಾರ್ ಮಾಡ್ಕೊಳ್ತಿದ್ರ ಏನು? ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲಾದ್ರೂ ಉಂಟ್ರಾ? ಅಲ್ಲ ಕಣ್ ಬೀಗ್ರೆ, ನಿಮ್ ಮೇಲೆ ಯಾಕೆ ಬೇಜಾರ್ ಮಾಡ್ಕೊಂಡ ನಾವು? ಸುಮ್ಕಿರಿ, ಯಾತು ಇಲ್ಲ. ಏನಿಲ್ಲ, ಏನಂದ್ರೆ ನನ್ಗೆ ತೋಟ ಬೇರೆ, ನಿಮ್ ತೋಟ ಬೇರೆ ನೋಡಿಲ್ವಲ್ಲ, ಅದಕ್ಕೆ ನಮ್ಮ ಅಜ್ಜಿಗೆ ನಿಮ್ ತೋಟದ ಕಡೆ ಏನಾದ್ರು ಅಡ್ಡಾಡ್ಕೊಂಡ್ ಬರೋಣ ಬಾ ಅಂತ ನಮ್ಮ ಅಜ್ಜಿ ಕರಿತಿದ್ದೆ, ತೋಟದ ಕಡೆ ಹೋಗ್ ಬರೋಣ ಅಂತ. ಅದಕ್ಕೆ ಬೇಡ ಕಣ್ ಸುಮ್ಕಿರುವ, ನಾಳೆ ನಾಡ್ದು ಹೋದ್ರೆ ಆಗುತ್ತೆ, ಇವಾಗ ಬೇಡ ಕೆಲ್ಸಗಳಿದಾವ ಅಂತ ಹೇಳಿರು. ಆಟೆ ಅದ್ ಬಿಟ್ರೆ ಇನ್ನೇನಿಲ್ಲ ಕಣ್ ಬೀಗ್ರೆ. ನನಗೆ ಏನಂದ್ರೆ ದಿನ ಹಾಲು ಮಂತಾವ ಕೆಲಸ ಮಾಡಿ ತೋಟದ ಕಡೆ ಹೋಗಿ ರೂಢಿ ಅಲ್ಲೂರ, ಹಂಗಾಗಿ ನಮ್ಮ ಅಜ್ಜಿಗೆ ಹೇಳ್ತಿದ್ದೆ ಆಟೆಯ. ಹೌದ್ರಾ? ಬೀಗ್ರೆ, ನನ್ಗೂನು ನಿಮ್ಗೆ ತೋಟದ ಹತ್ರ ಕರ್ಕೊಂಡು ಹೋಗ್ಬೇಕಂತಾನೆ ಆಸೆ. ಏನ್ ಮಾಡ್ತೀರಾ ಇವಾಗ? ಪುರ್ಸತ್ ಇಲ್ವಲ್ರಿ ಬೀಗ್ರೆ? ಇಲ್ಲ ಅಂದಿದ್ರೆ ನೀವ್ ಕೇಳಕ್ಕಿಂತ ಮುಂಚೆನೆ ನಾನು ಕರ್ಕೊಂಡು ಹೋಗ್ಬಿಡ್ತಿದ್ದೆ. ಬಿಡಿ, ಇರ್ಲಿ, ಇನ್ನೇನು ಇನ್ನು 4-5 ದಿವಸ ಇರ್ತಿರಲ್ಲ ನೀವು. ಹೋಗಿ ನೋಡ್ಕೊಂಡ್ ಬರೋದಂತೆ, ತೋಟದ ಕಡೆ ಎಲ್ಲ ಅಡ್ಡಾಡ್ಕೊಂಡ್ ಬರೋದಂತೆ. ಬೀಗ್ರೆ, ಈಗ ಒಂದ್ ಕೆಲಸ ಮಾಡೋಣ. ಈಗ ನಾವು ಒಂದ್ರಿಟ್ಟು ಟೌನಿಗೆ ಹೋಗ್ಬಿಟ್ಟು ಒಂದ್ 8-9 ಕೆಜಿ ಕೋಳಿ ತಗೊಂಡ್ಬರ್ಬೇಕು. ಒಂದ್ 10 ಕೆಜಿ ಕೋಳಿ ಕಟ್ ಮಾಡಿಸ್ಕೊಂಡ್ ಬರ್ಬೇಕಿತ್ತು. ಈಗ ಮಟನ್ ಎಲ್ಲ ರೆಡಿ ಆಗ್ತಿದೆ, ಕೋಳಿ ಮಾತ್ರ ರೆಡಿ ಆಗಿಲ್ಲ. ಇನ್ನು ಕೋಳಿ ತಗೊಂಡ್ಬರ್ಬೇಕು. ನಮ್ಮ ಹುಡುಗ ಇಷ್ಟು ಬೀರನೆ ಬೆಳಿಗ್ಗೆ ಹೋಗಿದ್ನಲ್ಲ ಟೌನಿಗೆ, ಇಷ್ಟು ಬೀರನೆ ಇನ್ನೇನು ಹೋಗಿ ತಗೊಂಡ್ಬರೋದು ಅಂತ ಸುಮ್ಕ ಆಗ್ಬಿಟ್ಟಿದ್ದಾನ ಅವನು. ಈಗ ನಾವೇ ಹೋಗಿ ತಗೊಂಡ್ಬರ್ಬೇಕು, ಅವನು ಕೆಲ್ಸಗಳೆಲ್ಲ ಮಾಡ್ತಿದ್ದಾನೆ. ಬೀಗ್ರೆ, ನಾನು ಹೋಗಿ ಬರ್ತೀನಿ, ನೀವು ತಿಂಡಿ ತಿನ್ಕೊಂಡು ಒಂದ್ ಗಳಿಗೆ ಆರಾಮಾಗಿ ಕೂತ್ಕೊಂಡಿರಿ. ಅಷ್ಟ್ರಲ್ಲಿ ನಾನು ಬಂದ್ಬಿಡ್ತೀನಿ, ಬೇಜಾರ್ ಮಾಡ್ಕೋಬೇಡಿ, ಸರಿನಾ? ಇದೊಳ್ಳೆ ಸರಿ ಆಗೋತ್ತಲ್ಲ ಬೀಗ್ರೆ. ಅಲ್ಲ ಕಣ್ ಬೀಗ್ರೆ, ಈಗ ನಾನು ಬರ್ತೀನಿ ನಡೀರಿ. ಒಬ್ರೆ ಇನ್ನೇನು ಮಾಡಕ್ ಹೋಗ್ತೀರಾ? ನನಗೂ ಕುಂತು ಕುಂತು ಬೇಜಾರಾಗ್ತೈತೆ. ಹೋಗ್ ಬರೋನ್ ಕಣ್ ನಡ್ರಿ, ಇಬ್ರಾಳು ಆರಾಮಾಗಿ ಹೋಗಿ ತಗೊಂಬರೋದಂತೆ. ಇಲ್ಲಿದ್ದೇನ್ ಮಾಡ್ಬೇಕು? ಏನೇ ಇವಳೆ, ಬೀಗ್ರ ಜೊತೆ ಹೋಗ್ ಬರೋಣ ನಾನು. ಹೋಗ್ ಬಾ ಹೋಗು, ಬೇಜಾರಾಗ್ತೈತೆ ಅಂತ ಬೇರೆ ಹೇಳ್ತಿದ್ಯಾ, ಕುತ್ಕೊಂಡು ಇನ್ನೇನ್ ಮಾಡ್ತೀಯಾ? ಬೀಗ್ರ ಜೊತೆ ಹೋಗ್ ಬಾ ಹೋಗು. ಅಕ್ಕರೆ ಅಕ್ಕರೆ, ಯಾಕೆ ಒಳಗಡೆ ಇದ್ದಿದ್ದು ಆಚೆ ಕಡೆ ಬಂದ್ಬಿಟ್ರಲ್ಲ? ನಾನು ಅಕ್ಕಾರು ಎಲ್ಲೋದ್ರು ಅಂತ ನಾನು ಹುಡ್ಕಾಡ್ತಿದ್ದೀನಿ. ಇದೇ ಆಚೆ ಕಡೆ ಬಂದ್ ನಿಂತಿದ್ದೀರಾ? ಬನ್ನಿ, ಒಳಗೆ ಹೋಗೋಣ ಬನ್ನಿ. ಕಾರ್ಯಕ್ಕೆಲ್ಲ ತೆಗಿತಿದ್ದಾರೆ. ನೀವು ಮೊನ್ನೆ ನಿಮ್ಮೂರ್ ಜಾತ್ರೆಗೆಲ್ಲ ಖಾರಕ್ಕೆ ಸಾಂಬಾರ್ ಪುಡಿಗೆಲ್ಲ ಇದ್ ಮಾಡಿಸಿದ್ರಲ್ಲ, ಖಾರ ಎಲ್ಲ ತಗ್ಸ್ಬಿಟ್ಟು ಸಾಂಬಾರ್ ಮಾಡೋದಕ್ಕೆ ಬಲು ಚೆನ್ನಾಗಿ ಮಾಡಿದ್ರಿ. ಸಖತ್ ರುಚಿಯಾಗಿ ಮಾಡಿದ್ರಿ, ಸಖತ್ ಟೇಸ್ಟಿಯಾಗಿ ಮಾಡಿದ್ರಿ. ಒಂದೇ ಅದಕ್ಕೆ ಮಸಾಲೆ ಎಲ್ಲ ಹಾಕ್ಬಿಟ್ಟು. ಬರ್ರಿ ಅಕ್ಕರೆ, ನೀವೇ ಒಂದ್ ಸ್ವಲ್ಪ ಖಾರದ ಪುಡಿ ಸಾಂಬಾರ್ ಪುಡಿ ಎಲ್ಲ ತಕ್ಕೊಡಿ ಬನ್ನಿ, ಖಾರ ಎಲ್ಲ ರುಬ್ಬೋದಕ್ಕೆ. ಬನ್ನಿ ಅಕ್ಕರೆ, ಬೇಗ. ರೀ, ಇದ್ಯಾಕ್ರಿ? ಅಲ್ಲ ಕಣ್ರಿ, ನಿಮಗ್ ಬುದ್ಧಿ ಇಲ್ವಾ? ಕೆಲ್ಸಗಳು ಮಾಡೋದು ಇದ್ದಿದ್ದೇನೆ. ಅಣ್ಣಾರು ಬೆಳಿಗ್ಗೆ ಒಂದ್ ಈಟೆ ತಿಂಡಿ ತಿಂದಿದ್ವಾ, ಏನಾದ್ರು ಕೂತ್ಕೊಂಡು ಪಲಾವ್ ತಿಂಡಿ ತಿಂದ್ರಿ, ಒಂದ್ ತಿಂಡಿ ತಿನ್ಕೊಂಡು ಅದೇನ್ ಕೆಲಸ ನೋಡ್ರಿ ಅಂತ ಹೇಳಿದ್ರೆ ನೀವು ಅಲ್ಲಿ ಇಲ್ಲಿ ಹೋಗ್ತಿದ್ರಲ್ಲ.
ನಿಮ್ಗೋಸ್ಕರ ಅಣ್ಣ ಅವಾಗ್ಲೇ ನಾನು ಕಾಯ್ಕೊಂಡಿದ್ದಾರೆ ತಿಂಡಿ ತಿಂದಂಗೆ. ನೀವ್ ನೋಡಿದ್ರೆ ಸುಮ್ಕಿದಿರಲ್ರಿ. ಮೊದ್ಲು ತಿಂಡಿ ಹಾಕೊಂಡ್ ಬರ್ತೀನಿ ಇಬ್ರಾಳ್ಗು. ತಿಂಡಿ ತಿನ್ರಿ ಮೊದ್ಲು. ಅಯ್ಯೋ ಇದ್ಯಾಕ್ರಿ ಬೀಗ್ರೆ, ತಿಂಡಿ ತಿಂದಿಲ್ವಾ ನೀವು? ಅಯ್ಯೋ ಎಂತ ಕೆಲಸ ಆಗೋಯ್ತು. ಬರ್ರಿ ಮೊದ್ಲು ತಿಂಡಿ ಮಾಡಮ್ ಬರ್ರಿ. ನಾನು ನೀವು ತಿಂಡಿ ತಿಂದಿದ್ರ ಅಂದ್ಕೊಂಡು ನಾನು ಸುಮ್ಕಾಗಿದ್ದೀನಿ ನೋಡ್ರಿ, ನಾನು ಕೇಳೇ ಇಲ್ಲ. ಆ ನೀವು ನನಗೋಸ್ಕರ ಕಾಯ್ಕೊಂಡಿದ್ದೀರಾ? ಅಯ್ಯೋ ಬೀಗ್ರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ. ಬನ್ನಿ ಲೇ ಇವಳೆ, ಹೇಳು ಪಾಪಂಗೆ ಒಂದ್ರಿಟ್ಟು ತಿಂಡಿ ಹಾಕೊಂಬರೋದಕ್ಕೆ ಹೇಳು, ಬೇಗ ತಿಂಡಿ ತಿಂತೀನಿ. ಹಿಂಗೆ ನಾವು ತಿಂಡಿ ತಿನ್ಕೊಂಡು ಟೌನಿಗೆ ಹೋಗ್ಬಿಟ್ಟು ಕೋಳಿ ಎಲ್ಲ ತಗೊಂಬರ್ತೀವಿ. ಬೇಗ ತಿಂಡಿ ಹಾಕೊಂಬರೋದಕ್ಕೆ ಹೇಳು, ಹೊತ್ತು ಬೇರೆ ಆಗೋಯ್ತು. ಅಲ್ಲ ಕಣ್ ಬೀಗ್ರೆ, ಬನ್ನಿ ಇನ್ನೇನು ಜ್ಯೂಸು ಟೀ ಎಲ್ಲ ಮಜ್ಜಿಗೆ ಎಲ್ಲ ಕುಡಿದಿದೀವಿ ಇನ್ನೇನು. ಹೋಗಿ ಕೋಳಿ ಕಟ್ ಮಾಡಿಸ್ಕೊಂಬರೋಣ. ಆಮೇಕಿಂತ ಬಂದ್ ಬೇಕಾದ್ರೆ ಮಧ್ಯಾಹ್ನಕ್ಕೆ ಊಟ ಏನಾದ್ರು ಮಾಡಿದ್ರೆ ಆಗುತ್ತೆ. ಇನ್ನೇನ್ ಇವಾಗ ತಿಂಡಿ ತಿನ್ಕೊಂಡು ಕೂತ್ಕೊಂಡ್ರೆ ಹೊತ್ತು ಬೇರೆ ಆಗ್ಬಿಡುತ್ತೆ, ಟೈಮ್ ಆಗುತ್ತೆ. ಬನ್ನಿ ಹೋಗ್ ಬರೋಣ ಬನ್ನಿ ಅತ್ಲಾಗಿ. ಎಲ್ಲಾದ್ರೂ ಉಂಟೇನ್ ಬೀಗ್ರೆ ನೀವು? ಹೊಟ್ಟೆ ಹಸ್ಕೊಂಡು ನಿಮ್ಗೆ ಕರ್ಕೊಂಡು ಹೋಗೋದಕ್ಕಾಗುತ್ತಾ? ಸುಮ್ಕಿರ್ರಿ ನೀವು. ನೀವು ಚೆನ್ನಾಗಿ ಮಾತಾಡ್ತೀರಾ, ಮೊದ್ಲು ತಿಂಡಿ ತಿನ್ನೋನ್ ಬರ್ರಿ. ಲೇ ಇವಳೆ ಇನ್ನು ಏನ್ ಮಾಡ್ತಿದ್ಯಾ? ಹೋಗ್ ಬೇಗ ತಿಂಡಿ ಹಾಕಂಬ. ಬನ್ನಿ ಅಕ್ಕಾರೆ, ನಾವ್ ಹೋಗೋಣ ಬನ್ನಿ. ಅಲ್ಲ ಕಣ್ ಬೀಗ್ರೆ, ಇನ್ನೊಂದ್ ವಿಚಾರ ಕೇಳದೆ ಮರ್ತ್ ಬಿಟ್ಟೆ ನಾನು. ಇದು ಏನಂತೀರಾ, ಶಂಕರಜ್ಜಾರಿಗೆ ಫೋನ್ ಮಾಡಿದ್ರ? ಬರ್ತಾರಂತ ಅವ್ರು ಶಂಕರಜ್ಜಾರು ನಿಮ್ ತಮ್ಮ ಅವ್ರೆಲ್ಲಾರು. ಏನ ಮುಖಂಡ್ರಿ ಬೀಗ್ರೆ, ನಮ್ ಶಂಕರಜ್ಜ ಬರ್ತೀನಂತ ಬೇರೆ ಹೇಳಿದ್ದ ಅಲ್ಲೂರ. ಬರ್ತಾನ ಏನ್ ಮಾಡ್ತಾನ ಒಂದು ಗೊತ್ತಿಲ್ವಲ್ಲ. ಇಲ್ಲ ಕಣ್ರಿ ಬೀಗ್ರೆ, ಅವ್ನ್ ಬರ್ತೀನಂತ ಹೇಳಿದ್ದ. ಬರ್ತೀನಂದ್ಮೇಲೆ ಅವ್ನ್ ಗ್ಯಾರಂಟಿ ಬಂದೇ ಬರ್ತಾನ ಕಣ್ರಿ ಬೀಗ್ರೆ. ಈಗ ಏನ್ ಮಾಡೋದು? ಫೋನ್ ಮಾಡೋಣ. ಅಲ್ಲ ಕಣ್ ಬೀಗ್ರೆ, ನಮ್ ಹುಡುಗರೆಲ್ಲಾರು ಕಾರಲ್ಲಿ ಬರ್ತೀನಂತ ಬೇರೆ ಹೇಳಿದ್ರು. ಪಾಪ ಶಂಕರಜ್ಜನನ್ನು ಹೊಲ್ಟಿದ್ದಾನ ಅತ್ಲಾಗಿ. ಶಂಕರಜ್ಜಂಗು ಅತ್ಲಾಗಿ ಕಾರಲ್ಲೇ ಕರ್ಕೊಂಡ್ ಬರ್ಲಿ ತಡೀರಿ, ಫೋನ್ ಮಾಡ್ಬಿಡೋಣ. ಆರಾಮಾಗಿ ಕರ್ಕೊಂಡ್ ಬರ್ತಾರೆ. ತಿರ್ಗಾ ಶಂಕರಜ್ಜ ಒಬ್ನೇ ಇನ್ನೇನಕ್ ಬರೋದು ಅಲ್ವ್ರ? ಆರಾಮಾಗಿ ಅವ್ರ ಜೊತೆನೆ ಕಾರಲ್ಲಿ ಬಂದ್ಬಿಡ್ತಾನ ಅತ್ಲಾಗಿ. ಕಣ್ರಿ ಬೀಗ್ರೆ, ಅದಕ್ಕೆ ನಾನು ನೆನಪು ಮಾಡಿದ್ದು. ಅವ್ರು ಬರ್ತೀನಂತ ಬೇರೆ ಹೇಳ್ತಿದ್ರಲ್ಲ ಪಾಪ. ಫೋನ್ ಮಾಡ್ರಿ ಒಂದ್ ಮಾತು, ಎಲ್ಲಿದಾರಂತ ಕೇಳ್ರಿ ಅಂತ. ಫೋನ್ ಬೇರೆ ಒಳಗಡೆ ಬೇರೆ ಆಯ್ತು ಕಣ್ರಿ ಬೀಗ್ರೆ. ನಿಮ್ ಫೋನಿಂದಾನೆ ಮಾಡೋಣ. ಇಲ್ಲ ಅಂದ್ರೆ ತಡೀರಿ ಒಂದ್ರೀಟು. ಇಲ್ಲಿ ಕೋಳಿ ಅಂಗಡಿಗೆ ಹೋಗ್ತೀವಲ್ಲ, ಅವಾಗ ಬೇಕಾದ್ರೆ ಫೋನ್ ಮಾಡ್ಕೊಂಡು ಹೋದ್ರೆ ಆಗುತ್ತೆ. ಮಾವಯ್ಯ, ತಿಂಡಿ ಹೇಗಿದೆ? ಚೆನ್ನಾಗಿದೆಯಾ? ನಾನೇ ಮಾಡಿದ್ದು ಮಾವಯ್ಯ ಪಲಾವು. ರುಚಿಯಾಗೈತಾ? ಏನಾದ್ರೂ ಟೇಸ್ಟ್ ಏನಾದ್ರೂ ಕಡಿಮೆ ಆಗೈತನ ಅಂತ ಹೇಳಿ. ಅಯ್ಯೋ ನನ್ ತಾಯಿ, ನೀನ್ ಹೆಂಗ್ ಮಾಡಿದ್ರು ಚೆನ್ನಾಗಿರುತ್ತೆ ಕಣಿ ಹೇಳಮ್ಮ. ಏನ್ ಆತ್ರದಿಂದ ಎಷ್ಟು ಅರ್ಜೆಂಟಲ್ಲಿ ಮಾಡಿದ್ರು ನಾನು ಇಲ್ಲಿ ನೋಡದೆ ಬೇಡ, ಅಷ್ಟು ರುಚಿಯಾಗಿ ಮಾಡಿರ್ತೀಯ. ಬಿಡಮ್ಮ, ಇಲ್ಲಿ ಅಕಸ್ಮಾತ್ ಆಗಿದ್ರೆ ಉಪ್ಪು ಖಾರ ಒಂದ್ರಿಟ್ಟು ಕಡಿಮೆ ಆಗಿಲ್ಲ ಕಣಿ ಹೇಳು, ಅದಕ್ಕೇನಂತೆ. ಹಂಗಂತ ಈಗ ನೀ ತಿಂಡಿ ತಿನ್ನಂಗಿರಕ್ಕಾಗುತ್ತೇನಮ್ಮ? ಹೆಂಗ ಸದ್ಯ ನಾವ್ ಬರೋದಕ್ಕಿಂತ ಮುಂಚೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಇವೆಲ್ಲ ಮಾಡಿದ್ಯಲ್ಲ, ನಮ್ ಪುಣ್ಯಕ್ಕೆ ಸದ್ಯ. ಚೆನ್ನಾಗಿರುತ್ತೆ ಕಣಿ ಹೇಳಮ್ಮ, ಬಹಳ ಚೆನ್ನಾಗಿರುತ್ತೆ. ಸರಿ ಕಣ ಮಾವಯ್ಯ, ಆಯ್ತು. ಮಾವಯ್ಯ, ಕುಡಿಯಕ್ಕೆ ನೀರ್ ತಗೊಂಡ್ಬರ್ತೀನಿ. ಮಾವಯ್ಯ, ನಿಮ್ಗೆ ಬಿಸಿನೀರ್ ಬೇಕಾ ತಣ್ಣೀರೇ ಬೇಕಾ? ಅಜ್ಜ ಅವ್ರಿಗೆ ಕೇಳ್ರಿ, ರಂಗಜ್ಜನವ್ರಿಗೆ. ರಂಗಜ್ಜ ಅವ್ರೆ, ನಿಮ್ಗೂ ಬಿಸಿನೀರ್ ಬೇಕಾ ತಣ್ಣೀರ್ ಬೇಕಾ? ಅಯ್ಯೋ ಮಾಮೂಲಿ ನೀರೇ ತಗೊಂಬರ್ತಾಯಿ. ಯಾವ್ದೋ ಒಂದು ಸದ್ಯ ಒಂದ್ ರೇಟು ತಿಂಡಿ ತಿನ್ಕೊಂಡು ಮನೆ ಕೆಲಸ ಎಲ್ಲ ಮಾಡೋಣ ಪಾಪ. ಅರ್ಜೆಂಟ್ ಅಲ್ಲಿ ಈಗ ನೆಂಟ್ರುಗಳೆಲ್ಲ ಬಂದ್ಬಿಡ್ತಾರೆ. ಬೇಗ ಅಡಿಗೆ ಎಲ್ಲ ರೆಡಿ ಮಾಡ್ಬೇಕು. ಸದ್ಯ ನೀವು ಅರ್ಜೆಂಟ್ ಅಲ್ಲಿ ಕೆಲ್ಸಗಳು ಮಾಡೋಣ. ಏನಾರ ಒಂದ್ ಮಾಮೂಲಿ ನೀರೇ ತಗೊಂಬರಮ್ಮ, ಬಿಸಿನೀರೇನ್ ಬೇಡ ನನಗೆ. ಅಮ್ಮಯ್ಯ, ನಿನಗೆ ಇನ್ನೊಂದು ಹೇಳೋದು ಮರ್ತು ಬಿಟ್ಟೆ ಕಣೆ ಅಮ್ಮಣ್ಣಿ. ಈಗ ನಿಮ್ಮ ಅತ್ತೆ ಕೋಳಿ ಕಟ್ ಮಾಡಿಸ್ಕೊಂಬರ್ರಿ ಅಂತ ಹೇಳ್ತಿದಾರೆ. ಈಗ ಎಷ್ಟು ಕೆಜಿ ತಗೊಂಬರೋಣ ಕೋಳಿನ? ಎಷ್ಟು ಕೆಜಿ ಬೇಕು ನಿಮ್ಗೆ? ಏನೇನು ಮಾಡ್ತೀರಾ ಕೋಳಿ ಚಿಕನ್ ಅಲ್ಲಿ? ಈಗ ಚಿಕನ್ ಇದ್ರಲ್ಲಿ ಮಾಂಸದಲ್ಲಿ ಹಂಗಂತ ನನಗೆ ಹೇಳ್ಬಿಟ್ರೆ, ಯಾವ ಕೋಳಿ ಕಟ್ ಮಾಡಿಸ್ಕೊಂಬರೋಣ ಕರೆಕ್ಟಾಗಿ ಹೇಳ್ಬಿಟ್ರೆ ಎಲ್ಲ ತಗೊಂಬರ್ತೀನಿ ಕಣಮ್ಮಯ್ಯ. ನನಗೆ ಗೊತ್ತಾಗ್ತಿಲ್ಲ ಯಾವ್ದು ತಗೊಂಬರೋಣ. ಈಗ ಕೋಳಿ ಬೈಲರ್ ಕೋಳಿ ತಗೊಂಬರೋಣ, ಪಾರಂ ಕೋಳಿ ತಗೊಂಬರೋಣ? ಅಲ್ಲ ಕಣ ಮಾವಯ್ಯ, ಈಗ ನೆಂಟರು ಬೇರೆ ಜಾಸ್ತಿ ಬರ್ತಾರೆ. ಪಾರಂ ಕೋಳಿ ಬೇರೆ ಬೈಲರ್ ಕೋಳಿ ಬೇರೆ ಅವೆಲ್ಲ ಮಾಡೋದ್ ಬೇಡ. ಈಗ ಹೆಂಗಿದ್ರು ಮಟನ್ ಸಾಂಬಾರ್ ಐತೆ, ಕಾಳು ಮಾಡ್ತೀವಿ. ಈಗ ಕೋಳಿದು ಚಿಕನ್ ತಗೊಂಡ್ಬರ್ತೀವಲ್ಲ, ಎಷ್ಟು ಅತ್ತೆ ಒಂದ್ 9 ಕೆಜಿ ಅಂತ ಹೇಳ್ತಿದ್ರಲ್ಲ, ನಿಮ್ ಮುಂದೆ ಕೇಳಿಸ್ಕೊಂತಿದ್ದೆ ನಾನು. ಈಗ ಹೆಂಗಿದ್ರು ಬೈಲರ್ ಕೋಳಿ ತಗೊಂಬರ್ರಿ ಸಾಕು. ಬೈಲರ್ ಕೋಳಿದು ಪೂರಾ ಫ್ರೈ ಮಾಡ್ಬಿಡೋಣ ಮಾವಯ್ಯ. ಫ್ರೈ ಮಾಡ್ಬಿಟ್ಟು ಸೈಡಲ್ಲಿ ಹಾಕಿದ್ರೆ ಆಗುತ್ತೆ. 9 ಕೆಜಿ ಫ್ರೈ ಮಾಡ್ಬಿಡೋಣ ಸುಮ್ನೆ. ನಂದೇನಿಲ್ಲ ಕಣ್ತಾಯಿ, ನೀನ್ ಹೆಂಗ್ ಹೇಳ್ತೀವೋ ಹಂಗೆ. ಅದಕ್ಕೆ ನಿನ್ಗೊಂದ್ ಮಾತು ಕೇಳೋಣ ಅಂತ ಕೇಳ್ತಿದೀನಿ. ಇವಾಗ ಯಾವ್ದು ಕೋಳಿ ತಗೊಂಬರೋಣ? ಆಯ್ತು, ಈಗ ಬೈಲರ್ ಕೋಳಿನ ತಗೊಂಬರ್ತೀನಿ. ಫ್ರೈ ಮಾಡ್ತೀಯಾ ಒಟ್ಟಲ್ಲಿ? ನೋಡಮ್ಮಣಿ, ನಾನು ನೀನ್ ಹೇಳ್ದಂಗೆ ಒಂದ್ 10 ಕೆಜಿ ತಗೊಂಬರ್ತೀವಿ ಕೋಳಿನ. ಕಟ್ ಮಾಡಿಸ್ಕೊಂಡ್ ಬರ್ತೀವಿ. ನಿಮ್ಗೆ ಏನ್ ಮಾಡ್ಬೇಕನ್ಸುತ್ತೋ ಅದನ್ನ ಮಾಡ್ಕೊಳ್ರಿ, ಸರಿಯೇನಮ್ಮ? ಅಮ್ಮಯ್ಯ, ಇನ್ನೇನಾದ್ರು ತಗೊಂಬರ್ಬೇಕೇನಮ್ಮ ಮನೆಗೆ? ಏನಾದ್ರು ತಗೊಂಬರೋದೇನಾದ್ರು ಇದ್ರೆ ನೆನ್ಪು ಮಾಡ್ಕೊಳಮ್ಮ, ತಗೊಂಬಂದ್ಬಿಡ್ತೀನಿ ಅತ್ಲಾಗಿ. ನಿಂಬೆ ಹಣ್ಣಾಗ್ಲಿ, ಸೌತೆಕಾಯಿ ಆಗ್ಲಿ, ಈರುಳ್ಳಿ ಇವೆಲ್ಲಾದ್ರೂ ಇದೆ ತಾನೆ, ಕೊತ್ತಂಬರಿ ಸೊಪ್ಪು ಇವೆಲ್ಲದೂ ಕರೆಕ್ಟ್ ಆಗಿ ಎಲ್ಲಾದ್ರೂ ನೋಡ್ಕೊಳಮ್ಮ, ಸರಿನಾ? ನೆಂಟ್ರು ಬಂದಾಗ ಆತರ ಮಾಡ್ಕೊಳೋದು ಬೇಡ.
ಎಲ್ಲ ಐಟಮ್ಗಳೆಲ್ಲ ಮೊದ್ಲೇನೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋಣ. ಸರಿ ಏನಮ್ಮ? ಆ ಆ, ಇನ್ನೇನಾದ್ರೂ ಬೇಕಂದ್ರೆ ಬೇಕಾದ್ರೆ ನೆನ್ಪು ಮಾಡು, ಎಲ್ಲ ತಗೊಂಬಂದ್ ಕೊಡ್ತೀನಿ. ತಗೊಂಬಂದ್ ಕೊಡೋ ಜವಾಬ್ದಾರಿ ನನಗಿರ್ಲಿ ಏನಮ್ಮ? ಅವ್ನು ಎತ್ಲಾಗೋದ ಅವನು ಪಾಪ. ಅವರು ಇಲ್ಲೇ ಎಲ್ಲ ಇದ್ರು ಮಾವಯ್ಯ. ಆ, ಸಾಮಾನ್ಯಕ್ಕೆ ಅಲ್ಲಿ ಮಟನ್ ಸಾಂಬಾರೆಲ್ಲ ಮಾಡ್ತಿದಾರಲ್ಲ, ರೆಡಿ ಮಾಡ್ತಿದಾರಲ್ಲ, ಅಲ್ಲೇನಾದ್ರೂ ಇರ್ಬೇಕು. ಸರಿ ಕಣಮ್ಮ, ಆಯ್ತು. ಸರಿ ಆಯ್ತು, ಒಂದ್ ಕೆಲಸ ಮಾಡ್ರಿ, ನಾವಿವಾಗ ಟೌನಿಗೆ ಹೋಗ್ತೀವಿ, ತಿಂಡಿ ತಿನ್ಕೊಂಡು. ಹಂಗೇನಾದ್ರು ಏನಾದ್ರು ಬೇಕಂದ್ರೆ ನೆನಪು ಮಾಡ್ಕೊಂಡು ಫೋನ್ ಮಾಡ್ಬಿಡಮ್ಮ. ಮಾವಯ್ಯ ಇನ್ನೊಂದ್ ಕೇಳೋದು ಮರ್ತ್ಬಿಟ್ಟೆ. ಅಲ್ಕಣ ಮಾವಯ್ಯ, ಶಾಮಿಯಾನ ಹಾಕ್ಸಲ್ವಾ? ಇನ್ ಯಾವಾಗ ಹಾಕ್ಸ್ತಿರೋ ಏನೋ ಅತ್ಲಾಗ ಹೋಗ್ರಿ ಅತ್ಲಾಗೆ. ಎಲ್ಲ ಅಕ್ಕ ಪಕ್ಕದ ಮನೆಯವರೆಲ್ಲಾರು ಜಾತ್ರೆಗೆ ಶಾಮಿಯಾನ ಎಲ್ಲ ಹಾಕ್ಸಿ ಎಷ್ಟೊತ್ತಾಯ್ತು, ಬೆಳಿಗ್ಗೆದೇನೆ ಎಲ್ಲ ಹಾಕ್ಸಿರು. ನೀವು ನೋಡಿದ್ರೆ ಎಲ್ಲ ನೆಂಟರುಗಳು ಬಂದ್ರು ಇನ್ನೂ ಶಾಮಿಯಾನ ಹಾಕ್ಸಿಲ್ಲ ಕಣ ಮಾವಯ್ಯ. ನೀವು ಹೋಗ್ರಿ ಅತ್ಲಾಗೆ. ಬಲು ಬೇಜಾರು ಮಾಡ್ತೀರಾ. ನಾವು ನಿಮ್ಗೆ ಒಂದು ವಾರದ ಮುಂಚೆನೆ ಹೇಳಿದ್ದು, ನಾನು ಅತ್ತೇನು. ನೀವು ನಮ್ಮ ಮಾತೆ ಕೇಳಿಲ್ಲ ನೋಡ್ರಿ. ಅಲ್ಲ, ಅವರಿಗೆ ಮೊದ್ಲೇನೆ ಹೇಳ್ಬಿಡದಲ್ವ್ರ ನೀವು? ಜಾತ್ರೆ ದಿವಸನೇ ಬೆಳಿಗ್ಗೆನೆ ಬಂದ್ಬಿಟ್ಟು ಶಾಮಿಯಾನ ಹಾಕ್ಬೇಕು ಕಣಪ್ಪ ಅಂತ. ನೋಡಿ, ಇಷ್ಟೊತ್ತಾದ್ರೂ ಅವ್ರು ಬಂದು ಶಾಮಿಯಾನ ಹಾಕೋಗಿಲ್ಲ. ಇಲ್ಲ ಕಣಮಯ್ಯ, ಇಲ್ಲ, ಫೋನ್ ಮಾಡಿದೀನಿ ಅವರಿಗೆ. ಅಲ್ಲೇ ಬರ್ತಿದ್ದೀನಿ ಅಂತ ಹೇಳಿದ್ರು. ಅಲ್ಲೇ ಯಾವಾಗ ಫೋನ್ ಮಾಡಿದ್ದೆ ಅಂದ್ರೆ ಬರ್ತಾನೆ ನೀನು ಹೇಳ್ದಲ್ಲಮ್ಮ, ಆವಾಗ್ಲೇ ನೀನು ಫೋನ್ ಮಾಡಿದೀನಿ. ನಮ್ಮೂರಲ್ಲೂ ಒಂದ್ ಇಬ್ರು ಮೂರು ಮನೆಯವ್ರು ಬೇರೆ ಹೇಳಿದಾರಂತೆ, ಎಲ್ಲಾರದನ್ನು ತಗೊಂಬಂದ್ಬಿಟ್ಟು ಹಾಕೋಗ್ತೀವಿ, ನೀವ್ ಹೇಳಿದಿರಲ್ಲ ನಾವು ಹಾಕೋಗ್ತೀವಿ, ಸುಮ್ಕಿರ್ರಿ ಅಂತ ಹೇಳಿದಾರೆ. ಸುಮ್ಕಿರು, ಹಾಕೋಗ್ತಾರೆ, ಬೇಜಾರು ಮಾಡ್ಕೋಬೇಡ. ಇವಾಗ ಏನ್ ಮಾಡ್ತೀಯ ಹೇಳು? ನಾನು ಅಲ್ಲಿ ನೆಂಟ್ರ ಮನೆಗೆ ಹೋಗ್ಬಿಟ್ಟೆ, ಬೀಗ್ರ ಮನೆಗೆ. ಈ ಹುಡ್ಗನು ಮನೇಲಿ ಪೇಂಟು ಅದು ಇದು ಓಡಿಸೋದ್ರಲ್ಲಿ ಇವನು ಬ್ಯುಸಿ ಆಗಿ ಹೋಗ್ಬಿಟ್ಟ ಪಾಪ. ಏನ್ ಮಾಡ್ತೀಯ? ನಮ್ದೇ ತಪ್ಪು. ಇವಾಗ ನಾವು ಒಂದು ವಾರದ ಮುಂಚೆನೋ 2-3 ದಿವಸದ ಮುಂಚೆನೋ ಹೇಳಿದ್ರೆ ಅವರಿಗೆ, ಅವ್ರು ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟು ಇವತ್ತು ಬೆಳಿಗ್ಗೆನೇ ಹಾಕೋಗ್ಬಿಡೋರು. ಇವಾಗ ಹೇಳಿದಿವಲ್ಲ, ಹಂಗಾಗಿ ಒಂದಿಟ್ಟು ತಡ ಮಾಡ್ಕೊಂಡು ಹಾಕೋಗ್ತಾರೆ. ನಮ್ಮ ಟೈಮ್ ಸರಿಯಾಗಿ ಬಂದ್ಬಿಟ್ಟು ಹಾಕೋಗಕ್ಕಾಗುತ್ತೇನಮ್ಮ? ಇರ್ಲಿ ಕಂಡ್ಬಿಡು. ಈಗ ಹೇಳಿದಿನಲ್ಲ, ಬಂದು ಹಾಕೋಗ್ತಾರೆ, ಸುಮ್ಕಿರ್ತಾಯಿ, ನೀನ್ ಬೇಜಾರು ಮಾಡ್ಕೋಬೇಡ. ಸರಿ ಕಣ ಮಾವಯ್ಯ, ಆಯ್ತು. ಒಂದಿಟ್ಟು ಬೇಗನೆ ಹೇಳ್ರಿ, ಬಂದು ಹಾಕೋಗ್ಲಿ. ಬೀಗ್ರೆ ಬೇಗ ತಿಂಡಿ ತಿನ್ಕೊಳ್ರಿ, ಹೋಗೋಣ, ಒತ್ತಾಗೋಯ್ತು. ಇನ್ನು ಕೋಳಿ ಕಟ್ ಮಾಡಿಸ್ಕೊಂಡ್ ಬರ್ಬೇಕು ಅಂತ ಬೇರೆ ಹೇಳ್ತಿದ್ದೀರಾ. ಒತ್ತಾಗಲ್ ಬರ, ಬೇಗ ತಿಂಡಿ ತಿನ್ಕೊಳ್ರಿ, ಬೇಗ ಹೋಗಿ ಬರೋಣ. ನಾವು ಒತ್ ಮಾಡ್ಕೊಳೋದ್ ಬೇಡ, ನಮ್ಮಿಂದ ಟೈಮ್ ಆಗೋದ್ ಬೇಡ ಅಂತ. ಮುಖಂಡ್ರಿ ಬೀಗ್ರೆ, ಅಲ್ಲೇ ನೋಡ್ರಿ, ಮಾತಾಡ್ತಾ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಕೆಲ್ಸಗಳು ಬಾಳ ಇದಾವೆ. ಬರ್ರಿ, ಬೇಗ ಹೋಗನ್ ಬರ್ರಿ. ಎಲ್ಲ ಕೋಳಿ ಎಲ್ಲ ಕಡಿಮೆ ಆಗ್ತಾ ಬಂದ್ಬಿಟ್ಟಿದಾವ್ ಕಣ್ರಿ ಬೀಗ್ರೆ. ಎಲ್ಲಾರು ಇವತ್ತು ಜಾತ್ರೆಗೆಲ್ಲ ತಗೊಂಡು ಹೋಗೋರೆ ಜಾಸ್ತಿ ಆಗ್ಬಿಟ್ಟಿದಾರ ನೋಡ್ರಿ. ಹಂಗಾಗಿ ಇವತ್ತು ಕೋಳಿ ಬಾಳ ಕಡಿಮೆ ಆಗ್ಬಿಟ್ಟೈತೆ. ನಾವು ಬೇಗನೆ ಬರ್ಬೇಕಿತ್ತು. ನಾ ಬೇರೆ ಊರಿಂದ ಅದ್ ಬೇರೆ ತಡ ಆಗೋಯ್ತ್ರಲ್ವರ. ಹಂಗಾಗಿ ನೋಡ್ರಿ ಎಂತ ಕೆಲ್ಸ ಆಗೋಯ್ತೆ. ಏನ್ ಮಾಡಿದ್ರಿ ಬೀಗ್ರೆ? ಇಲ್ಲ ತಗೋಣ. ಏನಜ್ಜ, ಏನ್ ಸಮಾಚಾರ? ಇಲ್ಲ, ಬಾಳ ದಿವಸ ಆಗೋಯ್ತಪ್ಪ ನಿಮಗ್ ನೋಡ್ಬಿಟ್ಟು. ಏನ್ ಕಾಣಿಸ್ತಾನೆ ಇರಲ್ಲ ಇತ್ತೀಚೆಗೆ. ನಾವು ಬೀಗ್ರ ಮನೆಗೆ ಹೋಗಿದ್ದು ಕಣಪ್ಪ, ಹಂಗಾಗಿ ಕಾಣಿಸ್ತಿಲ್ಲ ಕಣಪ್ಪ. ಇದೇನು ಕೋಳಿಗಳೆಲ್ಲ ಬಾಳ ಕಡಿಮೆ ಆಗ್ಬಿಟ್ಟಿದಾವೆ, ಕಾಣಿಸ್ತಾನೆ ಇಲ್ಲ. ಇಲ್ವಾ ಕೋಳಿಗಳು ಖಾಲಿ ಆಗಿದಾವ? ಸರಿ ಬಿಡಪ್ಪ, ಆಯ್ತು, ಬೇರೆ ಅಂಗಡಿಗೆ ಹೋಗ್ತೀವಿ, ಬೇರೆ ತಾವ ಎಲ್ಲಾರ ಹೋಗಿ ತಗೊಂಡ್ಬರ್ತೀವಿ, ಇನ್ನೇನ್ ಮಾಡೋಣ. ಅಯ್ಯೋ ಯಾಕಜ್ಜ ಇಷ್ಟೊಂದು ಹತ್ರ ಮಾಡ್ತಿದ್ಯಾ? ನಿನ್ಗೇನು ಕೋಳಿಗಳು ತಾನೆ ಬೇಕಾದಷ್ಟಿದಾವೆ. ಯಾವ್ದು ಬೇಕು ಹೇಳು ಕೋಳಿ ನಿನ್ಗೆ? ಬೈಲರ್ ಕೋಳಿ ಬೇಕಿತ್ತಾ, ಫಾರಂ ಕೋಳಿ ಬೇಕಿತ್ತಾ, ಎಷ್ಟು ಕೆಜಿ ಬೇಕಿತ್ತು ಹೇಳು, ಅದಕ್ಕೇನಂತೆ. ನೀನ್ ಯಾಕೆ ಬೇರೆ ಅಂಗಡಿಗೆ ಯಾಕೆ ಹೋಗ್ತೀಯಾ? ಹೌದಾ? ನಾನು ಸಾಮಾನ್ಯಕ್ಕೆ ಖಾಲಿ ಆಗಿರುತ್ತೀನೇನೋ ಇವತ್ತು. ಊರಲ್ಲಿ ಜಾತ್ರೆ ಅಲ್ವೇನಪ್ಪ, ಇನ್ನೇನು ನಾನ್ ಬೇರೆ ತಡ ಮಾಡ್ಕೊಂಬಂದಲ್ಲ, ಇನ್ನೇನು ಖಾಲಿ ಆಗಿರುತ್ತೆ ಅನ್ಕೊಂಡ್ ಬಂದೆ ಕಣಪ್ಪ. ಈಗಳೆಲ್ಲ ಪಾಪಲೈ, ನನಗೊಂದು 10 ಕೆಜಿ ಬೇಕಿತ್ತು ಕಣಪ್ಪ ಬೈಲರ್ ಕೋಳಿ. ಬೇಗ ಕಟ್ ಮಾಡ್ಕೊಟ್ಟು ಬೇಗ ರೆಡಿ ಮಾಡ್ಕೊಡ್ಬೇಕು. ಒಂದ್ ಅರ್ಧ ಮುಕ್ಕಾಲು ಗಂಟೆ ಅಷ್ಟಲ್ಲಿ ಬೇಗ ಕೊಟ್ಬಿಡ್ಬೇಕು. ಬೀಗ್ರು ಬೇರೆ ಜೊತೆಲಿದ್ದಾರೆ, ಅರ್ಜೆಂಟಾಗಿ ಹೋಗ್ಬೇಕು. ಮನೇಲಿ ನೆಂಟರುಗಳು ಬೇರೆ ಬಂದಿದ್ದಾರೆ, ಎಲ್ಲ ಜಾತ್ರೆಗೆಲ್ಲ ರೆಡಿ ಮಾಡ್ಕೋಬೇಕು. ಏನ್ ಮಾಡ್ತೀಯ ಹೇಳು? ಬೇಗ ರೆಡಿ ಮಾಡ್ಕೊಡ್ತೀನಿ ಅಂದ್ರೆ ಇರ್ತೀನಿ, ಇಲ್ಲ ಅಂದ್ರೆ ಬೇರೆ ಅಂಗಡಿಗೆ ಹೋಗ್ತೀನಿ ನೋಡಪ್ಪ. ಇದೊಳ್ಳೆ ಕತೆ ಆಗೋಯ್ತಲ್ಲ. ಏನಜ್ಜ ನೀನು ಅವಾಗ ಬಂದಾಗ್ಲಿಂದ ನಾನು ನೋಡ್ತಿದ್ದೀನಿ, ಹೋಗ್ತೀನಿ ಬೇರೆ ಅಂಗಡಿಗೆ ಹೋಗ್ತೀನಿ ಅಂತ ಹೇಳ್ತಿದ್ಯಾ. ಯಾಕೆ ನಮ್ಮ ಅಂಗಡಿಲಿ ತಗೊಳಕ್ ಇಷ್ಟ ಇಲ್ವಾ ನಿನ್ಗೆ? ನಿನ್ಗೇನು ಇನ್ನೊಂದು ಅರ್ಧ ಗಂಟೆಲಿ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಡ್ತೀನಿ. ಯಾರ್ದೋ ಒಂದು 4 ಕೆಜಿ ಹೇಳಿದ್ರು ಆರ್ಡ್ರು, ಹಂಗಾಗಿ ಅವ್ರದೆಲ್ಲ ಒಂದ್ ಸ್ವಲ್ಪ ಕ್ಲೀನಿಂಗ್ ಮಾಡ್ತಿದೀವಿ. ಅವ್ರದ್ದಾದ ತಕ್ಷಣ ನಿಮ್ದು ಇನ್ನು ತೂಕ ಹಾಕ್ಬಿಟ್ಟು 10 ಕೆಜಿ ಅಲ್ವಾ ಬೈಲರ್ ಕೋಳಿ, 10 ಕೆಜಿ ಬೈಲರ್ ಕೋಳಿ ಬೇಗ ರೆಡಿ ಮಾಡ್ಕೊಟ್ಬಿಡ್ತೀನಿ. ಇಬ್ರು ಹುಡುಗರು ಇದಾರೆ, ಎಲ್ಲ ರೆಡಿ ಮಾಡ್ಕೊಟ್ಬಿಡ್ತಾರೆ, ಬೇಗ ಆಗ್ಬಿಡುತ್ತೆ. ಸುಮ್ಕಿರು, ಯಾಕೆ ಇಷ್ಟೊಂದು ಆತರ ಮಾಡ್ತಿದ್ಯಾ ಅಂತ ನೀನು. ಕೂತ್ಕೊಳ್ರಿ ಅಜ್ಜ, ಯಾರ ನೆಂಟ್ರ ಬೀಗ್ರ ನಿಮ್ದು ಇವರು? ಬನ್ನಿ ಕೂತ್ಕೊ ಬನ್ನಿ, ಇನ್ನೊಂದು ಅರ್ಧ ಗಂಟೆ ಅಷ್ಟೊತ್ತು ನಾನು ಕ್ಲೀನ್ ಮಾಡಿ ರೆಡಿ ಮಾಡ್ಕೊಟ್ಬಿಡ್ತೀನಿ. ಈಗಳಲ್ಲೇ ಪಾಪ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ ಕಳ್ಳಿ. ಒಳ್ಳೆ ದಪ್ಪ ದೊಡ್ಡ ಕೋಳಿಗಳು ಹಾಕಲೇ. ಮತ್ತೆ ನೀನು ಚಿಕ್ಕವು ಹಾಕ್ಬಿಟ್ಟಿಯ, ಮತ್ತೆ ಆಲ್ಸಿಟ್ಟಿರೋ ಕೋಳಿಗಳು ಹಾಕ್ಬೇಡ. ಮತ್ತೆ ಚೆನ್ನಾಗಿರೋದು, ಒಳ್ಳೆ ನೆಣವಾಗಿರೋ ಅಂತದ್ದು, ರುಚಿಯಾಗಿರೋ ಅಂತದ್ ಕೋಳಿ ಹಾಕು. ಎಷ್ಟು ದಪ್ಪ ಇರ್ತಾವ ಕೋಳಿ ಅಷ್ಟೇ ರುಚಿ ಚೆನ್ನಾಗಿ ಬರ್ತವೆ, ಸರಿನಾ? ಒಳ್ಳೆ ರುಚಿಯಾಗಿರೋದು ಚೆನ್ನಾಗಿರೋ ಕೋಳಿ ಹಾಕ್ಬೇಕು, ಒಳ್ಳೆ ನೆಣ ಇರೋದು. ಮತ್ತೆ ಎಂತದ್ ಬೇಕಂತದ್ ಹಾಕ್ಬಿಟ್ಟಿಯ ಮತ್ತೆ ನೀನು.
ಅಲ್ಲ ಕಣಜ್ಜ, ಇಷ್ಟು ದಿವಸ ನಮ್ಮ ಕೋಳಿ ಅಂಗಡಿಗೆ ಬಂದಿದ್ಯಾ ನೀನು? ಯಾವತ್ತಾದ್ರೂ ಚೆನ್ನಾಗಿಲ್ಲ ಅಂತ ಯಾವತ್ತಾದ್ರೂ ಹೋಗಿದ್ಯಾ ನೀನು? ಹೆಂಗ್ ಹೇಳ್ತೀಯ ನೋಡು, ಚೆನ್ನಾಗಿಲ್ದರೆ ಇರೋ ಕೋಳಿಗಳು ನಾನು ಹಾಕಕ್ಕೆ ಹೋಗಲ್ಲ ಕಣಜ್ಜ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಸುಮ್ಕಿರು. ನಿನ್ಗೇನು 10 kg ಕೋಳಿ ಬೇಕಾನೆ, ಕೊಡ್ತೀನಿ ಕಣಿ, ಹೇಳು. ಮತ್ತೆ ಇನ್ನೊಂದು ರೇಟಿನ ಬಗ್ಗೆನೂ ನೀನೇನು ಯೋಚನೆ ಮಾಡಬೇಡ. ನೀನು ಕೇಳೋದಕ್ಕಿಂತ ಮುಂಚೆನೇ ಹೇಳ್ಬಿಡ್ತಿದ್ದೀನಿ ಎಲ್ಲಾರ್ಗೂ, ಊರವ್ರಿಗೆಲ್ಲಾರ್ಗು, ನಮ್ಮೂರವರು ಈಗ ನಮ್ಮವ್ರು ಅಂತ ಬರ್ತೀರಾ ಎಲ್ಲಾರ್ಗು ಒಂದೇ ರೇಟ್ ಹಾಕೊಟ್ಟಿರೋದು. ನೀನು ರೇಟಿನ ಬಗ್ಗೆ ನೀನು ಯೋಚನೆ ಮಾಡಬೇಡ. ನಾನು ಭಾಳ ಬೇಗನೆ ರೆಡಿ ಮಾಡ್ಕೊಟ್ಬಿಡ್ತೀನಿ. ಒಂದ್ಗಳಿಗೆ ಆರಾಮಾಗಿ ಕುತ್ಕೊಳ್ಳಿ, ಅಲ್ಲಿ ಕುರ್ಚಿ ಐತೆ ಕುತ್ಕೊಳ್ಳಿ. ಅಜ್ಜ ಕುತ್ಕೊಳ್ಳಿ ನೀನು. ಇಲ್ಲ ಕಳ್ಳ ಪಾಪ, ಈಗ ಕುತ್ಕೊಳ್ಳೋ ಅಷ್ಟು ಪುರ್ಸೊತ್ತಿಲ್ಲ ನಮ್ಗೆ. ಈಗ ಒಂದ್ ಕೆಲಸ ಮಾಡು, ಮನೆಗೆ ಒಂದ್ ಸ್ವಲ್ಪ ಸಾಮಾನುಗಳೆಲ್ಲ ತಗೊಂಬರ್ಬೇಕು. ಒಂದ್ ಸ್ವಲ್ಪ ನಿಂಬೆ ಹಣ್ಣು, ಸೌತೆಕಾಯಿ ಎಲ್ಲ ತಗೊಂಬರ್ಬೇಕಿತ್ತು. ಹಂಗಾಗಿ ಹೋಗಿ ನಾವು ತಗೊಂಬರ್ತೀವಿ. ಅಷ್ಟಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ರೆಡಿ ಮಾಡಿಬಿಟ್ಟು ನನ್ನ ಫೋನ್ ನಂಬರ್ ಐತಲ್ಲ, ರಪ್ಪನ ಫೋನ್ ಮಾಡ್ಬಿಡು, ಬಂದು ತಗೊಂಡು ಹೋಗ್ಬಿಡ್ತೀವಿ. ಸರಿನಾ? ಬೇಗ ರೆಡಿ ಮಾಡ್ಬೇಕು ಕಣಪ್ಪ, ಒತ್ತು ಮಾಡಬಾರ್ದು. ಮತ್ತೆ ನೀನು ಇನ್ನು ಉತ್ಮಾನೆ ಆಗೋಯ್ತು ಕುತ್ಕೊಳ್ಳೋದಕ್ಕಿಂತ. ಇನ್ನು ಸಾಮಾನುಗಳೆಲ್ಲ ತಗೊಂಬರ್ಬೇಕಂತ ಹೇಳ್ತಿದ್ಯಲ್ಲ, ಹೋಗಿ ತಗೊಂಬರ್ರಿ ಹೋಗ್ರಿ. ಅಷ್ಟೆಲ್ಲ ರೆಡಿ ಮಾಡಿರ್ತೀನಿ. ಸರಿನಾ ಕಣಪ್ಪ? ಬಾಳ ಬೇಗ ಮಾಡ್ಬೇಕು ಕಣೋ, ಮನೇಲೆಲ್ಲ ನೆಂಟರು ಬಂದಲ್ಲೇ ಕುಂತಿದ್ದಾರೆ, ಎಲ್ಲ ರೆಡಿ ಮಾಡ್ಬೇಕು ಮತ್ತೆ. ಸರಿನಾ?